ಹೆಲೋ ಆಲ್, ಎಲ್ಲರಿಗೂ ಸ್ವಾಗತ. ಜುಡಿಷರಿ ಎಕ್ಸಾಮ್ನ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್, ದಟ್ ಇಸ್ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ಗೆ ಬೇಕಾದಂಥ 3 ಇಯರ್ಸ್ನ ಮ್ಯಾಂಡೇಟರಿ ಪ್ರಾಕ್ಟೀಸ್ ರೂಲ್ ಏನು ಇಂಪ್ಲಿಮೆಂಟ್ ಆಗಬೇಕು ಅಥವಾ ಆಗಿದೆ. ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಬಂದಿತ್ತು ಲಾಸ್ಟ್ ಇಯರ್, ಅದನ್ನು ಚಾಲೆಂಜ್ ಮಾಡ್ತಾ ರಿವ್ಯೂ ಪಿಟಿಷನ್ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಹಾಕಾಗಿದೆ ಆ್ಯಂಡ್ ಅದು ಅಡ್ಮಿಟ್ ಆಗಿದೆ. ಈಗ ಅದರಲ್ಲಿ ಓರಲ್ ಆರ್ಗ್ಯುಮೆಂಟ್ಸ್ ಎಕ್ಸೆಟ್ರಾ ನಡೀತಿದೆ. CJI ಜಸ್ಟಿಸ್ ಸೂರ್ಯಕಾಂತ್ ಅವರ ಬೆಂಚ್ ಅದನ್ನು ಡಿಸೈಡ್ ಮಾಡ್ತಿದೆ ಆ್ಯಂಡ್ ಪ್ರೀವಿಯಸ್ ಹಿಯರಿಂಗ್ಸ್ ಎಲ್ಲನೂ ಸಿನ್ಸ್ ಲೈವ್ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ 3 ಇಯರ್ಸ್ ಪ್ರಾಕ್ಟೀಸನ್ನು ತೆಗೆದು ಹಾಕೋದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಪಾಯಿಂಟ್ಸ್, ಏನನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗಿದೆ ಅನ್ನುವಂಥದ್ದು ಸುಮಾರು ಪಾಯಿಂಟ್ಸ್ ಮೇಲೆ ವಿಚಾರ ನಡೀತಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಗುಡ್ ನ್ಯೂಸ್ ನಮಗೆ ಸಿಗಬಹುದು. ಈ ರಿವ್ಯೂ ಪಿಟಿಷನ್ನ ನೆಕ್ಸ್ಟ್ ಹಿಯರಿಂಗ್ ಡೇಟ್ 13th ಮಾರ್ಚಿಗಿದೆ. ಸೊ ಮೈಟ್ ಬಿ 13th ಮಾರ್ಚಿಗೆ ಜಡ್ಜ್ಮೆಂಟ್ ಅನ್ನೋದು ಬರಬಹುದು ದ್ಯಾಟ್ ಈ ಒಂದು 3 ಇಯರ್ಸ್ನ ಪ್ರಾಕ್ಟೀಸ್ ರೂಲ್ನ ತೆಗೆದು ಹಾಕ್ತಿದ್ದಾರೆ ಅನ್ನೋದ್ರ ರಿಲೇಟೆಡ್. ಸೊ ಇದರ ಬಗ್ಗೆ ಏನು ಎಕ್ಸೆಟ್ರಾ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಹಾಗೆ ಈ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಹೇಗೆ ಪಡ್ಕೊಳ್ಬೇಕು, ಇಫ್ ಇನ್ ಕೇಸ್ 3 ಇಯರ್ಸ್ನ ಪ್ರಾಕ್ಟೀಸ್ ಕಂಟಿನ್ಯೂ ಆಗತ್ತೆ ಅನ್ನೋದಾದರೆ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಹೇಗೆ ಪಡ್ಕೊಳ್ಳೋದು ಅನ್ನೋದು ಇಂಪಾರ್ಟೆಂಟ್. ಸೊ ಈ ಎರಡು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಬೇಸಿಕ್ಲಿ ಈಗ 3 ಇಯರ್ಸ್ ಪ್ರಾಕ್ಟೀಸ್ ಅನ್ನೋದು ಮ್ಯಾಂಡೇಟರಿ ಆಗಿತ್ತು ಬಿಕಾಸ್ ಮೆಜಾರಿಟಿ ಯಾರು ಜಡ್ಜಸ್ ಆಗಿ ನಾವು ರೀಸೆಂಟ್ ಪಾಸ್ಡ್ ಔಟ್ ಆಗಿರುವಂಥ ಸ್ಟೂಡೆಂಟ್ಸ್, ಕಾಲೇಜಿಂದ ಪಾಸ್ ಔಟ್ ಆದಂಥವ್ರು ಸಿವಿಲ್ ಜಡ್ಜ್ ತೊಗೊಳ್ಬಹುದು ಅನ್ನೋಂಥ ಅರ್ಹತೆ ಇತ್ತು, ಎಲಿಜಿಬಿಲಿಟಿ. ಸೊ ಹಾಗಾಗಿ ಈ ಜಡ್ಜಸ್ ವಿತ್ ಲ್ಯಾಕ್ ಆಫ್ ಟ್ರೈನಿಂಗ್, ಸರಿಯಾದಂಥ ಟ್ರೈನಿಂಗ್ ಇಲ್ಲದೆ ಇರೋ ಕಾರಣ ಅವರು ಒಳ್ಳೆ ರೀತಿ ಜಡ್ಜ್ಮೆಂಟ್ಸ್ ಕೊಡ್ತಿಲ್ಲ ಅಥವಾ ಅವರ ಬಿಹೇವಿಯರಲ್ ಪ್ರಾಬ್ಲಮ್ ಎಕ್ಸೆಟ್ರಾ ಅನ್ನೋಂಥ ಎಲ್ಲ ಬೇಸಿಸ್ನ ಮೇಲೆ 3 ಇಯರ್ಸ್ನ ಪ್ರಾಕ್ಟೀಸ್ ಮ್ಯಾಂಡೇಟರಿ. ಪಾಸ್ ಆದಂಥ ಪ್ರತಿ ಲಾ ಗ್ರ್ಯಾಜುಯೇಟ್ 3 ಇಯರ್ಸ್ ಪ್ರಾಕ್ಟೀಸ್ ಮಾಡಿ ನಂತರನೇ ನೀವು ಸಿವಿಲ್ ಜಡ್ಜ್ ಎಕ್ಸಾಮ್ ತೊಗೊಳ್ಬೇಕು ಅಂತ ಹೇಳಿ ಜಡ್ಜ್ಮೆಂಟ್ ಬಂತು. ಬಟ್ ಈಗ ಅದನ್ನು ರಿವ್ಯೂ ಚಾಲೆಂಜ್ ಏನಕ್ಕೆ ಮತ್ತೆ ರಿವ್ಯೂಗೆ ಹಾಕಿರೋದು ಏನಕ್ಕೆ ಅಂತಂದರೆ ಸುಮಾರು ಗ್ರೌಂಡ್ಸ್ ಬರುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಈಗ ಯಾರಿಗೆ ಏಜ್ ಬಾರ್ ಆಲ್ರೆಡಿ ಆಗ್ತಿದೆ ಆ್ಯಂಡ್ ಅವರಿಗೆ 3 ಇಯರ್ಸ್ನ ಪ್ರಾಕ್ಟೀಸ್ ಇದೆ ಇಲ್ಲ ಅನ್ನೋದರ ಬೇಸಿಸ್ ಮೇಲೆ ಅವರ ಒಂದು ಏಜ್ ಅಗೇನ್ ಅವ್ರು ಕಳ್ಕೊಳ್ತಾರೆ ಅಟೆಂಪ್ಟ್ಸ್ನ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಅಂತ ನಾವು PWD ಸ್ಟೂಡೆಂಟ್ಸ್ ಅಂತ ಏನು ನೋಡ್ತೀವಿ, ಅವರದ್ದು ಸಪ್ರೇಟಾಗಿಯೇ ಅಗೇನೊಂದು ಸೂಟನ್ನು ಫೈಲ್ ಮಾಡಿದ್ದಾರೆ ಸೇಯಿಂಗ್ ದ್ಯಾಟ್ ಅವರನ್ನು ಪ್ರಾಕ್ಟೀಸಿಗೆ ಹಾರ್ಡ್ಲಿ ನೀವು ನೋಡಬಹುದು ಕೋರ್ಟಲ್ಲಿ, ಹಾರ್ಡ್ಲಿ ನಿಮಗೆ ಯಾರಾದರೂ PWD ಸ್ಟೂಡೆಂಟ್ಸ್ ಕಾಣಿಸ್ತಾರೆ. ಮೆಜಾರಿಟಿ ಅವರು ಅಸ್ಪೈರ್ ಆಗ್ತಿರ್ತಾರೆ ಜಡ್ಜಸ್ಸಿಗೆ ಅಂತ, ಬಿಕಾಸ್ ಪ್ರಾಕ್ಟೀಸಿಗೆ ಅಷ್ಟು ಯಾರೂ ಸಹ ಆಪರ್ಚುನಿಟಿ ಕೊಡೋದೇ ಇಲ್ಲ. ನಾರ್ಮಲ್ ಸ್ಟೂಡೆಂಟ್ಸಿಗೇನೂ ಸಹ ನಾವು ನಮ್ಮ ಒಂದು ಇಂಟರ್ನ್ಶಿಪ್ಪಿಗಾಗಲಿ ಪ್ರತಿಯೊಂದಕ್ಕೂ ಸ್ಟ್ರಗಲ್ ಮಾಡ್ತೀವಿ, ಸ್ಟೈಪೆಂಡ್ ಸಿಗೋದಿಲ್ಲ. ಸೊ ಇಂಥದ್ರಲ್ಲಿ PWD ಸ್ಟೂಡೆಂಟ್ಸಿಗೆ ಅವ್ರಿಗಾಗ್ತಿರೋಂಥ ಒಂದು ತುಂಬ ದೊಡ್ಡ ಹೊಡೆತ ಇದು. ಅದಲ್ಲದೆ ಈಗ ನಮಗೆ ವಿಮೆನ್ ಕ್ಯಾಂಡಿಡೇಟ್ಸ್ 60% ಮೆಜಾರಿಟಿ ವಿಮೆನ್ ಜುಡಿಷರಿಯಲ್ಲಿ ಬರ್ತಿದ್ದಾರೆ. ಅಂಥದ್ರಲ್ಲಿ ಈಗ ನೀವು ಈ ಒಂದು 3 ಇಯರ್ಸ್ನ ರೂಲನ್ನು ಕೊಡುವಾಗ ಏನಾಗುತ್ತೆ, ಹುಡುಗಿಯರು ಲಾ ಡಿಗ್ರಿ ಕಂಪ್ಲೀಟ್ ಮಾಡೋದಲ್ಲದೆ ಮದುವೆ ಪ್ರೆಷರ್ ಎಕ್ಸೆಟ್ರಾ ಅಂತ ಫ್ಯಾಮಿಲಿಯಿಂದ ಬರೋದ್ರ ಜೊತೆಗೆ ಇಫ್ ಇನ್ ಕೇಸ್ ಅವರಿಗೆ ಫ್ಯಾಮಿಲಿ ಇದೆ ದೆನ್ ಈ ಪ್ರಾಕ್ಟೀಸು ಕೂಡ ಸಹ ಮಾಡಿ ಅದಾದ ನಂತರ ಅವರು ಜುಡಿಷರಿಗೆ ಆಸ್ಪೈರ್ ಆಗೋದಕ್ಕೆ ಮೋಟಿವೇಶನ್ ಇರುತ್ತೆ ಅನ್ನೋದೇ ಕಮ್ಮಿ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ಪ್ರಾಕ್ಟೀಸ್ ಅಂತ ಹೇಳುವಾಗ ಫ್ಯಾಮಿಲಿ ಪ್ರೆಷರ್ ಎಕ್ಸೆಟ್ರಾ ಇಂದ ಹೇಳಿ ತುಂಬ ಜನ ಡ್ರಾಪ್ ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಗೌರ್ಮೆಂಟ್ ಆಪರ್ಚುನಿಟಿ, ಗೌರ್ಮೆಂಟ್ ಜಾಬ್, ಜುಡಿಷರಿ ಅಂತ ಸುಮಾರು ಹೆಣ್ಮಕ್ಳು ಚೂಸ್ ಮಾಡೋದೇ ಒಂದು ಕರಿಯರ್ ಸ್ಟೆಬಿಲಿಟಿಗೆ. ಸೊ ಹಾಗಿದ್ದಾಗ ನೀವು ಅವರ ಆಪರ್ಚುನಿಟಿಯವ್ರನ್ನ ಕಂಪ್ಲೀಟ್ಲಿ ಡಿಮೋಟಿವೇಟ್ ಮಾಡ್ತಿದ್ದೀರಿ. ದೆನ್ ಆಲ್ಸೋ ರೂರಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳುವಾಗ ರೂರಲ್ ಸ್ಟೂಡೆಂಟ್ಸ್ ಅವರು ಒಂದು ಸಿಟಿಗೆ ಬಂದು ಅಥವಾ ಒಂದು ಲಾ ಕಾಲೇಜಲ್ಲಿ ಲಾ ಮುಗಿಸಿದ್ದಾರೆ ಅಂತ ಅಂದಮೇಲೆ ಅವರಿಗೆ ನೀವು ಈ 3 ಇಯರ್ಸ್ ಪ್ರಾಕ್ಟೀಸ್ ಅಂತ ಹೇಳುವಾಗ ಒಂದು ಅವರಿಗೆ ಫೈನಾನ್ಷಿಯಲ್ ಚಾಲೆಂಜಸ್ ಆಗಿರುತ್ತೆ. ಸಿಟಿಗೆ ಬಂದು ಅಡ್ವೊಕೇಟ್ನ ಹುಡುಕಿ ಅಲ್ಲಿ ಇರೋದಕ್ಕೆ ಪ್ಲಸ್ ಅವರು ಅಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವ್ರಿಗೆ ಆಗುವಂಥ ಚಾಲೆಂಜಸ್ ಏನೇನಿದೆ ಫೈನಾನ್ಷಿಯಲಿ ತುಂಬ ದೊಡ್ಡ ಹೊಡೆತ ಬೀಳುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಒಂದು ದೊಡ್ಡ ಡಿಬೇಟ್ ಅಥವಾ ಒಂದು ದೊಡ್ಡ ಪಾಯಿಂಟ್ ಅಂತ ಹೇಳುವಾಗ ನನ್ನ ಪ್ರಕಾರ ಅಕಾರ್ಡಿಂಗ್ ನೀವು ಫಾರ್ ಎಕ್ಸಾಂಪಲ್ 3 ಇಯರ್ಸ್ ಪ್ರಾಕ್ಟೀಸನ್ನು ಕೇಳ್ತಿದ್ದೀರಿ. 3 ಇಯರ್ಸ್ ಪ್ರಾಕ್ಟೀಸನ್ನು ಮಾಡಿದ ನಂತರ ಅವರ ಪ್ರಾಕ್ಟೀಸ್ ಚೆನ್ನಾಗಾಗಿದೆ ಅಂತ ಹೇಳುವಾಗ ಮತ್ತೆ ಆ ಜಡ್ಜ್ಶಿಪ್ಗೆ ಮೋಟಿವೇಟ್ ಆಗ್ತಾರೆ. ಆ್ಯಂಡ್ ಇಫ್ ಇನ್ ಕೇಸ್ ಅವರು ಅಡ್ವೊಕೇಸಿನೇ ಕಂಟಿನ್ಯೂ ಮಾಡಬಹುದು ಬಿಕಾಸ್ ಅಡ್ವೊಕೇಸಿ 3 ಇಯರ್ಸ್ ನೀವು ಅಷ್ಟು ಸ್ಟ್ರಗಲ್ ಮಾಡಿದ್ದೀರಿ ಅಂತಂದಮೇಲೆ ಡೆಫಿನೆಟ್ಲಿ ನಿಮ್ಮ ಕ್ಲೈಂಟ್ಸ್ ಆಗಲಿ ಪ್ರತಿಯೊಂದು ನಿಮಗೆ ನಿಮ್ಮದೇ ಆದಂಥ ಒಂದು ಕರಿಯರನ್ನು ಸ್ಟಾರ್ಟ್ ಮಾಡೋದು ಅಥವಾ ಆಲ್ರೆಡಿ ಮಾಡಿರಬಹುದು. ಸೊ ಹಾಗಿದ್ದಾಗ ನೀವು ಜುಡಿಷರಿ ಕಡೆಗೆ ಮೋಟಿವೇಟ್ ಆಗೋದು ಕಮ್ಮಿ. ಇಫ್ ಇನ್ ಕೇಸ್ ಅವ್ರು ಆಗಲಿಲ್ಲ 3 ಇಯರ್ಸಲ್ಲಿ ಅವರು ಲಿಟಿಗೇಷನನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆಗಲಿಲ್ಲ ಅಥವಾ ಈ ಫೀಲ್ಡನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ದೆನ್ ಜುಡಿಷರಿಗೆ ನೀವು ಆ ರೀತಿ ಒಂದು
ಅಡ್ವೊಕೇಸಿ ಅರ್ಥ ಮಾಡ್ಕೊಳಕ್ಕೆ ಆಗದೆ ಇರುವಂಥ ಕ್ಯಾಂಡಿಡೇಟ್ಸ್ನ ಆಪ್ಟ್ ಮಾಡಬೇಕು ಅಂತಿದ್ದೀರಾ. ಸೊ ಸುಮಾರು ಇದರಲ್ಲಿ ನಿಮಗೆ ಡಿಲೆಮಾಸ್ ಅಥವಾ ಒಂದು ಕ್ವೆಶನ್ಸನ್ನು ರೇಸ್ ಮಾಡಿದ್ದಾರೆ ಈ ಒಂದು ಸ್ಪೆಸಿಫಿಕ್ ರಿವ್ಯೂ ಅಲ್ಲಿ. ಸೊ ಈ ಎಲ್ಲ ಕ್ವೆಶನ್ಸ್ ವ್ಯಾಲಿಡ್ ಆಗೇ ಇದ್ದಾವೆ. ಸೊ ಬಿಕಾಸ್ ಇದು ಸುಮಾರು ಕ್ವೆಶನ್ಸ್ ಆ್ಯಸ್ ಅ ಟೀಚರ್ ಆಲ್ಸೋ ನನಗೂ ಸಹ ಸ್ಟೂಡೆಂಟ್ಸ್ ಕೇಳ್ತಿದ್ದಂಥದ್ದು. ಆ್ಯಂಡ್ ಹಾಗಿದ್ದಾಗ ಇದು ಎಲ್ಲ ವ್ಯಾಲಿಡ್ ಕ್ವೆಶನ್ಸು, ಹಾಗಾಗಿ ಸುಪ್ರೀಂ ಕೋರ್ಟನ್ನು ಸಹ ಆಕ್ಸೆಪ್ಟ್ ಮಾಡಿದೆ. ಇನ್ಫ್ಯಾಕ್ಟ್ ಜಸ್ಟಿಸ್ ಸೂರ್ಯಕಾಂತ್ ಅವರೂ ಸಹ ಅವರದೇ ಆದಂಥ ವ್ಯೂ ಪಾಯಿಂಟನ್ನು ಕೊಟ್ಟಿದ್ದಾರೆ, ಸೇಯಿಂಗ್ ದ್ಯಾಟ್ ಹೌದು ಇನ್ಫ್ಯಾಕ್ಟ್ ಅವರು ಅವರ ಚೈಲ್ಡ್ಹುಡ್ ಡೇಸಲ್ಲಿ ಹೇಗೆ ಜುಡಿಷರಿಗೆ ಆಸ್ಪೈರ್ ಆಗಿದ್ರು ಎಕ್ಸೆಟ್ರಾ ಅಂತ ಹೇಳೋದು. ಸೊ ಅದು ಎಲ್ಲ ನಮಗೆ ಒಂದು ಕಡೆ ಈಗ ಡೆಫಿನೆಟ್ಲಿ ಹಾಗಾದರೆ ಒಂದು ಗುಡ್ ನ್ಯೂಸ್ ಬರುತ್ತೆ ದಟ್ 3 ಇಯರ್ಸ್ನ ಪ್ರಾಕ್ಟೀಸ್ ರೂಲನ್ನು ತೆಗೆದು ಹಾಕುತ್ತಾರೆ ಅನ್ನೋವಂಥ ಒಂದು ಹೋಪ್ ಕಾಣಿಸ್ತದೆ. ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ ಈ ವಿಡಿಯೋನ ನೋಡ್ತಿರೋರಿಗೆ ಅಥವಾ ನೀವು ನೋಡ್ತಿದ್ದೀರಿ ದೆನ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಹ ಹೇಳಿ, ಪ್ಲೀಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಜುಡಿಷರಿ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಆ್ಯಂಡ್ ಸ್ಪೆಷಲಿ ಹುಡುಗಿಯರಿಗೆ, ಪ್ರತಿಯೊಬ್ಬರಿಗೂ ಸಹ ಆಪರ್ಚುನಿಟಿನೇ, ಬಟ್ ಸ್ಪೆಷಲಿ ಹುಡುಗಿಯರಿಗೆ ಒಂದು ಲೈಫ್ ಸೆಟ್ಲ್ ಆಗುವಂಥದ್ದಾಗಿರ್ಬೋದು ಅಥವಾ ಇನ್ ಎವ್ರಿ ವೇ ಜುಡಿಷರಿ ನಿಮಗೆ ಬೆನಿಫಿಷರಿ ಆಗಿರುತ್ತೆ ಅಥವಾ ಯು ವಿಲ್ ಬಿ ಪಾರ್ಟ್ ಆಫ್ ದಿಸ್ ಸಿಸ್ಟಮ್. ಆ್ಯಂಡ್ ಒಂದು ಎಂಪತಿ ಆಗಿರ್ಬೋದು, ಪ್ರತಿಯೊಂದು ಆ್ಯಂಗಲಲ್ಲಿ ಹುಡುಗಿಯರು ಬೇಕಾಗಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಸಹ ಯಾರು ನೀವು ಕಾಲೇಜ್ ಮುಗಿದ್ಮೇಲೆ ಈ ಒಂದು 3 ಇಯರ್ಸ್ನ ರೂಲ್ ಬಂತು ಏನು ಮಾಡೋದು ಕನ್ಫ್ಯೂಷನಲ್ಲಿದ್ದೀರಿ, ಪ್ರತಿಯೊಬ್ಬರೂ ಸಹ ವಾಪಸ್ ನಿಮ್ಮ ಓದೋದನ್ನು ಶುರು ಮಾಡ್ಕೊಳ್ಳಿ. ಆ್ಯಂಡ್ 13th ಮಾರ್ಚಿಗೆ ಮೈಟ್ ಬಿ ಜಜ್ಮೆಂಟ್ ಅದೇ ದಿನ ಬರುತ್ತೆ. ಸೊ ಹಾಗಿದ್ದಾಗ ನಮಗೆ ಒಂದು ಗುಡ್ ನ್ಯೂಸೇ ಆಗಿದ್ದರೆ ಡೆಫಿನೆಟ್ಲಿ ಈ ವರ್ಷ ನೋಟಿಫಿಕೇಷನ್ ಇನ್ನೂ ಬಂದಿಲ್ಲ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ದು. ಆಲ್ದೋ ಬಿಹಾರ್, ಛತ್ತೀಸ್ಗಢ ಆ್ಯಂಡ್ ಮಧ್ಯಪ್ರದೇಶಲ್ಲಿ ನೋಟಿಫಿಕೇಷನ್ ಬಂದಿದೆ. ಸೊ ನೀವು ಬೇರೆ ಸ್ಟೇಟ್ಸ್ನೂ ಸಹ ಆಸ್ಪೈರ್ ಮಾಡಬಹುದು. ಸೊ ಆ ಸ್ಟೇಟ್ಸ್ನ ಎಕ್ಸಾಮ್ನ ನೀವು ತೊಗೊಳ್ಬಹುದು. ಆ್ಯಂಡ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಬಿಹಾರ್ ಒಳ್ಳೆ ವೇಕೆನ್ಸಿ ಕೊಟ್ಟಿದೆ. ಸೊ ಎಕ್ಸಾಮ್ನ ಅಪಿಯರ್ ಆಗಿ. ಆ್ಯಂಡ್ ಕರ್ನಾಟಕ ಇನ್ನು ನೋಟಿಫಿಕೇಷನ್ ಕೊಟ್ಟಿಲ್ಲ, ಮೈಟ್ ಬಿ ಈ ಜಜ್ಮೆಂಟ್ನ ನಂತರ ಇಮಿಡಿಯೇಟ್ಲಿ ಕರ್ನಾಟಕದೂ ಸಹ ನೋಟಿಫಿಕೇಷನ್ ಅವೈಟೆಡ್ ಇದೆ. ಸೊ ಹಾಗಾಗಿ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ನೋಟಿಫಿಕೇಷನ್ ರಿಲೀಸ್ ಆಗೋದಕ್ಕೆ ಮುಂಚೆ ನೀವು ನಿಮ್ಮ ತಯಾರಿನ ಶುರು ಮಾಡ್ಕೊಳ್ಳಿ. ಆ್ಯಂಡ್ ಇದು ಪ್ರತಿಯೊಬ್ಬರಿಗೂ ಸಹ 3 ಇಯರ್ಸ್ ರೂಲ್ ಅನ್ನೋದನ್ನು ಪಕ್ಕಕ್ಕಿಟ್ಟು ಪ್ಲೀಸ್ ಓದೋದಕ್ಕೆ ಶುರು ಮಾಡಿ. ಬಿಕಾಸ್ ಈ ಆಪರ್ಚುನಿಟಿ ಪ್ರತಿ ವರ್ಷವೂ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಡಿಪೆಂಡ್ಸ್ ಅಪಾನ್ ಹೌ ವೆಲ್ ಯು ಆರ್ ಪ್ರಿಪೇರ್ಡ್ ಫಾರ್ ದಿಸ್ ಎಕ್ಸಾಮ್ ಏನೋ ಪ್ರತಿ ವರ್ಷ ಬರುತ್ತೆ, ಬಟ್ ಅಲ್ಲಿ ಕೊಟ್ಟಷ್ಟು ಸೀಟ್ ಫಿಲ್ ಮಾಡಬೇಕು ಅನ್ನೋದಲ್ಲ ಅವರಿಗೆ ಬೇಕಾಗಿರೋದು. ನೀವು ಸರಿಯಾಗಿ ಡಿಸರ್ವಿಂಗ್ ಆಗಿದ್ದೀರಾ, ಆರ್ ಯು ಇನ್ ದ್ಯಾಟ್ ಕನ್ಸರ್ನ್ಸ್ ದ್ಯಾಟ್ ನಿಮಗೆ ಈಗ ಈ ಪೊಸಿಷನ್ ಅರ್ಹರಿದ್ದೀರಿ, ದೆನ್ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಹಾಗಿದ್ದಾಗ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ನೀವು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಎಕ್ಸಾಮಿಗೆ ಬೇಕಾಗಿರೋದು ಇಂಟರ್ನಲ್ ಮೆಂಟಲಿ ನೀವು ಪ್ರಿಪೇರ್ ಆಗಿ, ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥ ಸಿಲೆಬಸ್ ಎಕ್ಸೆಟ್ರಾ ಪ್ರಿಪರೇಷನ್ ಅದರ ಕಡೆ ಗಮನ ಕೊಡಿ. ಆ್ಯಂಡ್ ಇನ್ಫ್ಯಾಕ್ಟ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಿಮ್ಮ ಬ್ಯಾಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಮೆಜಾರಿಟಿ ಇಲ್ಲಿ ಸ್ಟೂಡೆಂಟ್ಸ್ ಈಗ ಸದ್ಯಕ್ಕೆ ಅಡ್ಮಿಷನ್ಸ್ ತೊಗೊಳ್ತಿರೋದೂ ಸಹ ಯಾರು 3 ಇಯರ್ಸ್ ಪ್ರಾಕ್ಟೀಸ್ ಮುಗಿಸಿದ್ದಾರೆ ಅವರೇನೆ. ಬಟ್ ಈಗ ಎಲ್ಲರಿಗೂ ಸಹ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡಬಹುದು. ಆ್ಯಂಡ್ ಸಿನ್ಸ್ ಆ ಸೈನ್ಸ್ ಕಾಣಿಸ್ತಿದೆ ದ್ಯಾಟ್ ಮೋಸ್ಟ್ಲಿ ಈ 3 ಇಯರ್ ಪ್ರಾಕ್ಟೀಸ್ ರೂಲ್ ಆರ್ಬಿಟ್ರರಿ ಅಂತ ಹೇಳಿ ಇದನ್ನು ತೆಗೆದು ಹಾಕ್ತಿರ್ಬೋದು. ಸೊ ಹಾಗಾಗಿ ಪ್ಲೀಸ್ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಫಸ್ಟ್ ಇಯರಿಂದನೂ ಸಹ ನೀವು ಪ್ರಿಪೇರ್ ಆಗ್ತಿರೋಂಥವ್ರು ಇದ್ದಾರೆ, ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದಂಥವ್ರು ಇದ್ದಾರೆ. ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಈ ವರ್ಷ ಬಂದಂಥ ರಿಸಲ್ಟಲ್ಲಿ ನಮ್ಮ ಕ್ಲಾಸಸ್ಸಿಂದ ಆಲ್ಮೋಸ್ಟ್ 12 ಸ್ಟೂಡೆಂಟ್ಸ್ ಜುಡಿಷರಿಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಒಂದು ಹೆಮ್ಮೆಯ ವಿಷಯ. ಆ್ಯಂಡ್ ಇದಕ್ಕೆ ಮುಂಚಿನ ನೋಟಿಫಿಕೇಷನ್ 2023ಯಲ್ಲಿ 2 ಜಡ್ಜಸ್ ಆಗಿದ್ದಾರೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ. ಈ ವರ್ಷ 12 ಜನ ಜಡ್ಜಸ್ ಆಗಿದ್ದಾರೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ. ಸೊ ಆಲ್ರೆಡಿ ನಾವು ನಮ್ಮ ಒಂದು ಕ್ರೆಡಿಬಿಲಿಟಿ ಅಥವಾ ನಮ್ಮ ಸಪೋರ್ಟ್ನ ನಾನು ನಿಮಗೆ ಶೋ ಮಾಡಾಗಿದೆ. ಸೊ ಹಾಗಾಗಿ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಆಗಿರಬಹುದು, ಪ್ರತಿಯೊಂದು ವೀಡಿಯೋಸ್ ಮಾಡೋದಕ್ಕೆ ಆ್ಯಕ್ಚುಲಿ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ವೀಡಿಯೋಸ್ ಕಮ್ಮಿ ಆಗ್ತಿದೆ. ಬಟ್ ಡೆಫಿನೆಟ್ಲಿ ಐ ಮೇಕ್ ಶ್ಯೂರ್ ಐ ಆಮ್ ಮೇಕಿಂಗ್ ಆಲ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಿಲೇಟೆಡ್ ವೀಡಿಯೋ. ಆ್ಯಂಡ್ ಆಲ್ಸೋ ಕೆಲವು ನಿಮಗೆ ಲೆಕ್ಚರ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಸಹ ಮಾಡುವಂಥ ಪ್ರಯತ್ನ ಇದ್ದೇ ಇರುತ್ತೆ. ಸೊ 2026ನ ಜುಡಿಷರಿ ಬ್ಯಾಚಸ್ ಓಪನ್ ಆಗಿದೆ ಎಟ್ ಅ ವೆರಿ ನಾಮಿನಲ್ ಪ್ರೈಸ್. ಅಡ್ಮಿಷನ್ಸ್ ನಡೀತಿದೆ, ಕ್ಲಾಸಸ್ ನಡೀತಿದೆ, ನೀವು ಅಡ್ಮಿಷನ್ ತೊಗೊಳ್ಬಹುದು. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ 9650849915ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಅಥವಾ ನೀವು ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಇದೆ, ಆ್ಯಪ್ ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲ swatilaw.com ವೆಬ್ಸೈಟ್ ಇದೆ, ವೆಬ್ಸೈಟ್ ಮುಖಾಂತರನೂ ನೀವು ನಿಮ್ಮ ಕೋರ್ಸಸ್ನ ಪರ್ಚೇಸ್ ಮಾಡಬಹುದು, ಕ್ಲಾಸಸ್ನ ಅಟೆಂಡ್ ಮಾಡಬಹುದು.
ಪ್ರತಿಯೊಂದು ಕ್ಲಾಸ್ ಆನ್ಲೈನ್ ಲೈವ್ ಲೆಕ್ಚರ್ ಆಗಿರೋದ್ರಿಂದ ನೀವು ಎನಿ ಟೈಮ್ ಯಾವುದೇ ಒಂದು ಸಮಯದಲ್ಲಿ ಎಲ್ಲಿಂದ ಬೇಕಾದರೂ ಕ್ಲಾಸ್ನ ಅಟೆಂಡ್ ಮಾಡಬಹುದು. ಸೊ ಆ್ಯಂಡ್ ಆ ಪ್ರತಿ ಕ್ಲಾಸ್ದು ರೆಕಾರ್ಡೆಡ್ ಲೆಕ್ಚರ್ಸ್ಗಳನ್ನು ಸಹ ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಕನ್ವೀನಿಯನ್ಸಲ್ಲಿ ನೀವು ಕ್ಲಾಸಸ್ನ ನೋಡಬಹುದು. ಲೈವ್ ಕ್ಲಾಸ್ PDF ಅಲ್ಲಿ ನಿಮಗೆ ಮಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ. ಪ್ರತಿಯೊಂದು ನಿಮ್ಮ ಸಬ್ಜೆಕ್ಟ್ನ ರಿಲೇಟೆಡ್ ಟೆಸ್ಟ್ ಸೀರೀಸ್ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಸೊ ಈ ಬ್ಯಾಚಸ್ ಈಗ ಏನು ನಾವು ನಡೀತಿದೆ ಇದರಲ್ಲಿ ಟೆಸ್ಟ್ ಸೀರೀಸ್ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಆ ಟೆಸ್ಟ್ ಆಗಲಿ ಮಟೀರಿಯಲ್ ಆಗಲಿ ಎಲ್ಲನೂ ಇನ್ಕ್ಲೂಡೆಡ್. ಕನ್ನಡ ಇಂಗ್ಲೀಷ್ ಎರಡೂ ಮೀಡಿಯಮಲ್ಲಿ ಕ್ಲಾಸಸ್ ನಡೆಯುತ್ತೆ. ಸಾಲ್ಡ್ PYQ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ಡ್ ಪೇಪರ್ಸ್ ಕೂಡ ಸಹ ನಿಮಗೆ ಸಿಗುತ್ತೆ. ಆ್ಯಂಡ್ ಟೆಸ್ಟ್ ಸೀರೀಸ್ ಪ್ರತಿ ವಾರ ನಿಮಗೆ ಟೆಸ್ಟ್ ಇರುತ್ತೆ. ಸೊ ಎಕ್ಸೆಟ್ರಾ ಪ್ರತಿಯೊಂದನ್ನು ನೀವು ಎನ್ಕ್ವೈರಿ ಮಾಡ್ಕೋಬಹುದು. 9650849915 ನಂಬರಿಗೆ ಕಾಲ್ ಮಾಡಬಹುದು ಅಥವಾ ಈ ವೆಬ್ಸೈಟ್ ವಿಸಿಟ್ ಮಾಡಿ ಅಲ್ಲಿನೂ ಸಹ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ತಾ, ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ, ದಟ್ ಈಸ್ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಹೇಗೆ ತೊಗೊಳ್ಬೇಕು. ಇಫ್ ಇನ್ ಕೇಸ್ 3 ಇಯರ್ಸ್ನ ಪ್ರಾಕ್ಟೀಸ್ ಉಳ್ಕೊಳ್ಳುತ್ತೆ ದೆನ್ ನಿಮಗೆ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ್ಯಂಡ್ ಸುಪ್ರೀಂ ಕೋರ್ಟ್ ಈಗ ಸದ್ಯಕ್ಕೆ ನಮಗೆ ಕೊಟ್ಟಂಥ ಗೈಡ್ಲೈನ್ಸ್ ಪ್ರೀವಿಯಸ್ ಇದರ ಪ್ರಕಾರ ಯಾವುದೇ ಒಬ್ಬ ಅಡ್ವೊಕೇಟ್ 10 ಇಯರ್ಸ್ಗಿಂತ ಜಾಸ್ತಿ ಪ್ರಾಕ್ಟೀಸ್ ಎಕ್ಸ್ಪೀರಿಯನ್ಸ್ ಆಗಿದೆ ದೆನ್ ಅವರು ನಿಮಗೆ ಈ ಒಂದು ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಓಕೆ, ಸೊ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಪಡ್ಕೊಳ್ಳೋದಕ್ಕೆ ಆ್ಯಂಡ್ ಆ ಪ್ರಾಕ್ಟೀಸ್ ಸರ್ಟಿಫಿಕೇಟ್ನ ಕೌಂಟರ್ ಸೈನ್ ಮಾಡಿರಬೇಕು ಆ ಕೋರ್ಟ್ನ ಪ್ರಿನ್ಸಿಪಲ್ ಜಡ್ಜ್, ಡಿಸ್ಟ್ರಿಕ್ಟ್ ಜಡ್ಜ್, ಫ್ಯಾಮಿಲಿ ಕೋರ್ಟ್ ಯಾರಾದ್ರೂ ಆ ಕೋರ್ಟ್ನ ಪ್ರಿನ್ಸಿಪಲ್ ಜಡ್ಜ್ ನಿಮಗೆ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿ ಅವ್ರು ಅದನ್ನು ಕೌಂಟರ್ ಸೈನ್ ಮಾಡ್ತಾರೆ. ಪ್ಲಸ್ ಕೋರ್ಟ್ನ ಸೀಲ್ ಆ್ಯಂಡ್ ಸೈನ್ ಇರುತ್ತೆ. ಸಿನ್ಸ್ ಈ ಸ್ಪೆಸಿಫಿಕ್ 3 ಇಯರ್ ರೂಲ್ನ ರಿಲೇಟೆಡ್ ಎಲ್ಲ ಕಡೆ ಒಂದು ಸರಿಯಾದಂಥ ಗೈಡ್ಲೈನ್ಸ್ ಇಲ್ಲದೆ ಇರೋ ಕಾರಣ ಕೆಲವು ಕೋರ್ಟ್ಸಲ್ಲಿ ಸ್ಪೆಸಿಫಿಕ್ ಒಬ್ಬ ಅಡ್ವೊಕೇಟ್ನ ಅಪಾಯಿಂಟ್ ಕೂಡ ಸಹ ಮಾಡಿದ್ದಾರೆ ಅಥವಾ ರೆಕಗ್ನೈಸ್ ಮಾಡಿದ್ದಾರೆ ದಟ್ ಇವರು ಸರ್ಟಿಫಿಕೇಟ್ಸ್ನ ಇಶ್ಯೂ ಮಾಡಬಹುದು ಅಂತ. ಇದು ಈಗ ನಮಗೆ ಬಿಹಾರ್ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಬರೆದಿದೆ. ಸೊ ಡಿಪೆಂಡ್ಸ್, ಕೆಲವು ಸ್ಟೇಟ್ಸ್ ಒಂದೊಂದು ರೀತಿ ಆ್ಯಕ್ಟ್ ಮಾಡ್ತದೆ. ಸೊ ಆ ರೀತಿ ಅಡ್ವೊಕೇಟ್ ಹತ್ರ ನೀವು ತೊಗೊಳ್ಬಹುದು. ಬಟ್ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಸ್ಪೆಸಿಫಿಕ್ ಅಡ್ವೊಕೇಟ್ ಅಂತ ನೇಮಕ ಮಾಡಿಲ್ಲ. ಸೊ ಹಾಗಾಗಿ ನೀವು ಯಾರೇ ಪ್ರಾಕ್ಟೀಸ್ ಮಾಡ್ತಿರುವಂಥ 10 ಇಯರ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಅಡ್ವೊಕೇಟ್ ಹತ್ರ ಹೋಗಿ ಒಂದು ರಿಟರ್ನ್ ಲೆಟರ್ ಕೊಡಿ, ರಿಟರ್ನ್ ಲೆಟರ್ ರಿಕ್ವೆಸ್ಟ್ ಲೆಟರ್ ಕೊಡಿ ಸೇಯಿಂಗ್ ದ್ಯಾಟ್ ನನ್ನ ಎನ್ರೋಲ್ಮೆಂಟ್, ಬಿಕಾಸ್ ಎನ್ರೋಲ್ಮೆಂಟ್ ಡೇಟಿಂದಾನೇ 3 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ನನ್ನ ಎನ್ರೋಲ್ಮೆಂಟ್ ಡೇಟ್ ಸೋ ಆ್ಯಂಡ್ ಸೋ ಆಗಿದೆ ಆ್ಯಂಡ್ ಕರ್ನಾಟಕ ಸಿವಿಲ್ ಜಡ್ಜ್ನ ಒಂದು ನೋಟಿಫಿಕೇಷನ್ ರಿಲೀಸ್ ಆಗಿದೆ ಫಾರ್ ವಿಚ್ 3 ಇಯರ್ ಪ್ರಾಕ್ಟೀಸ್ ಮ್ಯಾಂಡೇಟರಿ ಇದೆ ಆ್ಯಂಡ್ ನಾನು 3 ಇಯರ್ ಪ್ರಾಕ್ಟೀಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿ ಅವರು ಈದರ್ ನೀವು ಅವರ ಅಂಡರ್ ವರ್ಕ್ ಮಾಡಿದ್ರು ಓಕೆ, ಅಥವಾ ಅವರ ಒಂದು ದಿಸ್ ಈಸ್ ಟು ಸರ್ಟಿಫೈ ದ್ಯಾಟ್ ಸೋ ಆ್ಯಂಡ್ ಸೋ ಸ್ಟೂಡೆಂಟ್ ಸನ್ ಆಫ್ ಸೋ ಆ್ಯಂಡ್ ಸೋ ಈ ಎನ್ರೋಲ್ಮೆಂಟ್ ನಂಬರ್ನವರು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಅಂತ ಹೇಳಬಹುದು ಅಥವಾ ಅಂಡರ್ ಮೈ ಸೂಪರ್ವಿಷನ್ ಅಂತ ಹೇಳಬಹುದು. ಸೊ ಈ ಒಂದು ಫಾರ್ಮ್ಯಾಟಲ್ಲಿ ಅವರ ಒಂದು ಲೆಟರ್ ಹೆಡ್ ಅಡ್ವೊಕೇಟ್ ಯಾರಿರ್ತಾರೆ ಅವರ ಲೆಟರ್ ಹೆಡ್ಡಲ್ಲಿ ಅದನ್ನು ಟೈಪ್ ಮಾಡಿ ನಿಮಗೆ ಈ ಪ್ರಾಕ್ಟೀಸ್ ಸರ್ಟಿಫಿಕೇಟನ್ನು ಕೊಡಬಹುದು. ಆ್ಯಂಡ್ ಅದನ್ನು ನೀವು ಅದೇ ಕೋರ್ಟ್ನ ಪ್ರಿನ್ಸಿಪಲ್ ಜಡ್ಜ್ ಹತ್ರ ಕೌಂಟರ್ ಸೈನ್ ಮಾಡಿಸ್ಕೊಳ್ಳಿ ಆ್ಯಂಡ್ ಆಲ್ಸೋ ಕೋರ್ಟ್ನ ಸೀಲ್ ಆ್ಯಂಡ್ ಸೈನ್ ತೊಗೊಳ್ಳಿ. ಈಗ ಇನ್ನೊಂದು, ಇದನ್ನು ಎಕ್ಸಾಮ್ ತಗೊಳ್ಳೋದ್ರ ರಿಲೇಟೆಡ್ ಯಾರಿಗೆಲ್ಲ 3 ಇಯರ್ಸ್ನ ಪ್ರಾಕ್ಟೀಸ್ ಕನ್ಸಿಡರ್ ಮಾಡ್ತಿದ್ದಾರೆ ಆ್ಯಂಡ್ ಯಾರದೆಲ್ಲ 3 ಇಯರ್ಸ್ ಪ್ರಾಕ್ಟೀಸ್ ಕನ್ಸಿಡರ್ ಮಾಡ್ತಿಲ್ಲ ಅನ್ನೋದು ಅಗೇನ್ ಇನ್ನೊಂದು ದೊಡ್ಡ ಡೌಟ್. ಸೊ ಇದು ಪ್ರಾಕ್ಟೀಸ್ ಸರ್ಟಿಫಿಕೇಟ್ ತೊಗೊಳೋದಕ್ಕೆ ನೀವೊಂದು ರಿಟರ್ನ್ ರಿಕ್ವೆಸ್ಟ್ ಲೆಟರನ್ನು ಕೊಟ್ಟು ಆ ಒಂದು ಅಡ್ವೊಕೇಟ್ ಹತ್ರ ಇದನ್ನು ಬರೆಸ್ಕೊಳ್ತೀವಿ. ನಾವು ಯಾರದು 3 ಇಯರ್ಸ್ ಪ್ರಾಕ್ಟೀಸ್ ಕೌಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು 3 ಇಯರ್ಸ್ ನಿಮ್ದು ಆಗಿದೆ, ನಿಜವಾಗ್ಲೂ 3 ಇಯರ್ ಪ್ರಾಕ್ಟೀಸ್ ಆಗಿದೆ ಅಥವಾ ಎನ್ರೋಲ್ಮೆಂಟ್ ಡೇಟಿಂದ 3 ಇಯರ್ಸ್ ಮುಗಿದಿದೆ. ಬಿಕಾಸ್ ಎಲ್ಲೂ ನಿಮ್ಮ ವಕಾಲತ್ನಾಮ ಎಷ್ಟಿದೆ ಅಂತ ಕೇಳಿಲ್ಲ, ಕೇಸ್ನ ಡೀಟೇಲ್ಸ್ ಹೇಳಿ ಅಂತ ಕೇಳಿಲ್ಲ, ಎಷ್ಟು ಆರ್ಡರ್ ನಿಮ್ಮ ಫೇವರಾಗಿ ಬಂದಿದೆ ಅಂತ ಎಲ್ಲೂ ಕೇಳಿಲ್ಲ. ಸೊ ಈಗ ಸದ್ಯಕ್ಕೆ ಇದು ಯಾವುದು ಕೇಳದೆ ಇರೋ ಕಾರಣ, ಅನ್ಲೆಸ್ ಡಿಸ್ಟ್ರಿಕ್ಟ್ ಜಡ್ಜಲ್ಲಿ ಇದೆಲ್ಲ ಕೇಳ್ತಾರೆ. ಸೊ ಇದು ಕೇಳದೆ ಇರೋ ಕಾರಣ ನಮಗೆ 3 ಇಯರ್ ಪ್ರಾಕ್ಟೀಸ್ ಫ್ರಮ್ ಡೇಟ್ ಆಫ್ ಎನ್ರೋಲ್ಮೆಂಟ್ ಆಗಿದೆ ಅನ್ನೋದಾದರೆ ನೀವು ಎಲಿಜಿಬಲ್ ಆಗಿದ್ದೀರಿ. ಸೊ ಒಂದು ಇವರು ಎಲಿಜಿಬಲ್. ಸೆಕೆಂಡ್, ಲೀಗಲ್ ರಿಸರ್ಚರ್ ಅಂತ ಹೇಳುವಾಗ LLM PhD ಮಾಡ್ತಿರುವಂಥ ಸ್ಟೂಡೆಂಟ್ ನೀವು ಎಲಿಜಿಬಲ್ ಆಗ್ತೀರಿ. ನಿಮ್ಮ ಎನ್ರೋಲ್ಮೆಂಟ್ ಡೇಟಿಂದ 3 ಇಯರ್ಸ್ ಮುಗಿದಿದೆ, ದೆನ್ ನೀವು ಎಕ್ಸಾಮ್ ತೊಗೊಳ್ಬಹುದು. APO ADPO ನಿಮ್ಮದೂ ಸಹ 3 ಇಯರ್ಸ್ ಮುಗಿದಿದೆ, ದೆನ್ ನೀವೂ ಸಹ ಎಲಿಜಿಬಲ್ ಆಗ್ತೀರಿ. ಕ್ಲರ್ಕ್, ಹೈಕೋರ್ಟಲ್ಲಿ ನೀವು ಕೋರ್ಟಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡ್ತಿದ್ದೀರಿ, ಕ್ಲರ್ಕಾಗಿ ಕೆಲಸ ಮಾಡ್ತಿದ್ದೀರಿ, ದೆನ್ ನೀವೂ ಸಹ ಎಕ್ಸಾಮಿಗೆ ನಿಮ್ಮ 3 ಇಯರ್ಸ್ ಪ್ರಾಕ್ಟೀಸ್ ಅಥವಾ 3 ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಎನ್ರೋಲ್ಮೆಂಟ್ ಆಗಿದೆ
ಹಾಗಿದ್ದಾಗ ನಿಮ್ಮನ್ನು ಸಹ ಕೌಂಟ್ ಮಾಡಲಾಗತ್ತೆ. ಸೊ LLB ಇದ್ದು ನೀವು ಆ್ಯಸ್ ಅ ಕ್ಲರ್ಕ್ ಅಥವಾ ಕೋರ್ಟ್ ಸ್ಟಾಫ್ ಕೆಲಸ ಮಾಡ್ತಿದ್ದೀರಿ, ದೆನ್ ನೀವು ಎಲ್ಲನೂ ಸಹ ಈ ಎಕ್ಸಾಮ್ನ ತಗೊಳ್ಳೋದಕ್ಕೆ ನಿಮ್ಮ ಪ್ರಾಕ್ಟೀಸ್ ಅನ್ನೋದು ಕೌಂಟ್ ಆಗುತ್ತೆ. ಯಾರು ಕೌಂಟ್ ಆಗೋದಿಲ್ಲ, ನೀವು ಬ್ಯಾಂಕ್ ಜಾಬಲ್ಲಿ ಕೆಲಸ ಮಾಡ್ತಿದ್ರಿ, ದೆನ್ ನೀವು ಎಕ್ಸಾಮ್ನ ತಗೊಳಕ್ಕಾಗೋದಿಲ್ಲ, ನಿಮ್ಮ ಪ್ರಾಕ್ಟೀಸ್ನ ಕೌಂಟಿಂಗ್ ತಗೊಳ್ಳೋದಿಲ್ಲ. ಪ್ರೊಫೆಸರ್ ಅಥವಾ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೀರಿ, ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಜಾಬ್ಸಲ್ಲಿದ್ದೀರಿ, ದೆನ್ ನೀವೂ ಸಹ ಎಕ್ಸಾಮಿಗೆ ಎಲಿಜಿಬಲ್ ಆಗೋದಿಲ್ಲ. ಗೌರ್ಮೆಂಟ್ ಜಾಬ್ ಬಟ್ ನಾನ್ ಲೀಗಲ್ ಪೋಸ್ಟಲ್ಲಿದ್ದೀರಿ, ದೆನ್ ಆಲ್ಸೋ ನೀವು ಎಕ್ಸಾಮಿಗೆ ನಿಮ್ಮ ಪ್ರಾಕ್ಟೀಸ್ ಆಗಲಿ ನೀವಾಗಲಿ ಕೌಂಟ್ ಆಗೋದಿಲ್ಲ. ಸೊ ಇದು ನಮಗೆ ಈಗ ಸದ್ಯಕ್ಕೆ ಇರುವಂಥ ಕ್ಲಾರಿಟಿ ಈ ಎಕ್ಸಾಮ್ನ ರಿಲೇಟೆಡ್ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಗೈಡ್ಲೈನ್ಸ್ನ ಬಗ್ಗೆ. ಆ್ಯಂಡ್ ಸಿನ್ಸ್ ನಮ್ಮ ಪ್ರೀವಿಯಸ್ ಬಂದಂಥ ಗೈಡ್ಲೈನ್ಸ್ ಏನಿತ್ತು 2024-25 ರಿಗಾರ್ಡಿಂಗ್ ದಿಸ್ ಕೇಸ್ 3 years ಮ್ಯಾಂಡೇಟ್ರಿ ಅನ್ನೋದ್ರ ಬಗ್ಗೆ, ಅದು ಸ್ವಲ್ಪ ವೇಗ್ ಆಗಿತ್ತು ಆ್ಯಂಡ್ ಹಾಗಾಗಿ ಸುಮಾರು ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ಸೊ ಸುಮಾರು ಡೌಟ್ಸ್ ಉಳ್ಕೊಂಡಿದ್ದ ಕಾರಣನೇ ರಿವ್ಯೂ ಪಿಟಿಷನ್ ಅನ್ನೋದು ಹಾಕಬೇಕಾಗಿತ್ತು. ಆ್ಯಂಡ್ ಆ ರಿವ್ಯೂ ಪಿಟಿಷನಲ್ಲಿ ಆ ಪ್ರತಿಯೊಂದು ಡೌಟ್ಸನ್ನು ಕೇಳಿರೋದ್ರಿಂದ ಮೋಸ್ಟ್ಲಿ ಈಗ ಆ 3 year ಪ್ರಾಕ್ಟೀಸ್ ರೂಲನ್ನು ಹಿಂಪಡ್ಕೊಳ್ಳುವಂಥದ್ದೂ ಸಹ ಮೂವ್ ನಡೀತಿದೆ. ಸೊ ಹಾಗಾಗಿ ಲೆಟ್ಸ್ ಹೋಪ್ ದ್ಯಾಟ್ ಈ ಒಂದು 3 year ಪ್ರಾಕ್ಟೀಸ್ ರೂಲ್ ಇಲ್ಲದೇ ಇರಲಿ ಆ್ಯಂಡ್ ಪ್ರತಿಯೊಂದು ಗ್ರ್ಯಾಜುಯೇಟ್ ಆಗಿರುವಂಥ ಸ್ಟೂಡೆಂಟ್ ಎಕ್ಸಾಮ್ ತೊಗೊಳೋದಕ್ಕೆ ಎಲಿಜಿಬಲ್ ಆಗಲಿ ಅಂತ ಹೇಳ್ತಾ, ಆ್ಯಂಡ್ ನೀವೇನಾದರೂ ಓದೋದನ್ನ ನಿಲ್ಲಿಸಿ ಕೂತಿದ್ದೀರಿ ಅನ್ನೋದಾದರೆ ಪ್ಲೀಸ್ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಡಿಮೋಟಿವೇಟ್ ಆಗೋ ಅವಶ್ಯಕತೆ ಇಲ್ಲ, ಪ್ಲೀಸ್ ನಿಮ್ಮ ಸ್ಟಡೀಸ್ನ ವಾಪಸ್ ಶುರು ಮಾಡ್ಕೊಳ್ಳಿ. ಆ್ಯಂಡ್ ಸ್ವಾತಿ ಲಾ ಅಕಾಡೆಮಿಯಲ್ಲಿ ಹೇಗಿದ್ರು ಬ್ಯಾಚಸ್ ನಡೀತಿದೆ. ಸೊ ನೀವು ನಿಮಗೆ ಒಂದು ಪ್ರಾಪರ್ ಗೈಡೆನ್ಸಿಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಕ್ಲಾಸಸ್ನ ತೊಗೊಂಡು ಕ್ಲಿಯರ್ ಆಗಬಹುದು. ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಗಿವೆನ್ ಆರ್ ರಿಸಲ್ಟ್ಸ್. ಸೊ ಹಾಗಾಗಿ ದ್ಯಾಟ್ ಈಸ್ ಆರ್ ಪ್ರೂವ್ ಪಾಯಿಂಟ್. ಆ್ಯಂಡ್ ಇದಿಷ್ಟು ಈ ವಿಡಿಯೋಗೆ. 13th ಮಾರ್ಚ್ಗೆ ಜಡ್ಜ್ಮೆಂಟ್, ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅನ್ನೋದೇನಿದೆ, ಟೆಂಟೇಟಿವ್ ಡೇಟ್, ಬಟ್ ಲೆಟ್ಸ್ ವೇಟ್. ಆ್ಯಂಡ್ ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್. ನೀವು ಆಲ್ರೆಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತಂದರೆ ತುಂಬ 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 ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇನ್ನಷ್ಟು ಫರ್ದರ್ ಬರುವ ವೀಡಿಯೋಸಲ್ಲಿ ಸಿವಿಲ್ ಜಡ್ಜ್ ಎಕ್ಸಾಮ್ನ ರಿಲೇಟೆಡ್ ಆಗಿರಬಹುದು ಅಥವಾ AIB ಪ್ರತಿಯೊಂದು ಎಕ್ಸಾಮ್ಸ್ ಲೀಗಲ್ ಅಂತ ಹೇಳುವಾಗ ಲೀಗಲ್ ಲಾ ರಿಲೇಟೆಡ್ ಎಕ್ಸಾಮ್ಸ್ನ ಅಪ್ಡೇಟ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.